PWDದವರು ಇದು ಒಂದು ಗಟ್ಟರ ಮಾಡಾಕತ್ತಾರೆ ಸಾಹೇಬ್ರ. ಈಗ ಇದನ್ನ ರಾಮನಗರ ಸಾಹೇಬ್ರ ನಾವು 30 ವರ್ಷದಿಂದ ಇದ್ದೀವಿ ಸರ್. ಪೈಪ್ ಹಾಕಿದ್ದಾರೆ ಯಾರಿಗಾರು 9 ದೊಡ್ಡ 5 ಮೀಟರ್ದು ಪೈಪ್ ಹಾಕಿದ್ದಾರೆ. UGD ಮಾಡಾಗ ಏನು ಮಾಡಿದ್ರೆ ಸಾಹೇಬ್ರ ನಾವು ತೆಗೆದು 2 ಮೀಟರ್ ಪೈಪ್ ಹಾಕೊಂಡು ಅದು ಈ ಮೊದಲು ಈ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು ಸರ್. ಫಸ್ಟ್ ಈ 2 ಮೀಟರ್ ಪೈಪ್ ಹಾಕ್ಯಾರ ಸಾಹೇಬ್ರ. ಕಾಂಟ್ರಾಕ್ಟರ್ ಪೈಪೇ ತಗೊಂಡಾನ ಸಾಹೇಬ್ರ. ಮಾಡಿ ಹಮೀದವ್ರು ಬೈದು ಈ ಒಂದು 15 ದಿವಸದಿಂದ ಪೈಪ್ ಹಾಕ್ಯಾರ ಸಾಹೇಬ್ರ. ಇವ್ರು ಸುನಿಲ್ ಪಾಟೀಲ್ ಅಂತ ಹೇಳಿ ಸಾಹೇಬ್ರ. ಇವರು ನಾವು ಇಲ್ಲೆಲ್ಲ ಪೈಪ್ ನೀರು ಹಾಕಿರ್ತೀವಿ. ಎಲ್ಲ ಪೈಪ್ ಹಾಕಿದ್ರೆ ನೀರೇ ಹೋಗಲ್ಲ ನೋಡಿ. ಆ ಪೈಪ್ ತಗೊಂಡ್ರೆ ಕಾಂಟ್ರಾಕ್ಟರ್ ಗೊತ್ತೇ ಇಲ್ಲ. ಹೊಸಬದಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳು ಏನ್ ಮಾಡಿದ್ರಿ. ನಾ ಇದನ್ನ ಫಸ್ಟ್ ಫ್ಲಡ್ಡಿಗೆ ಭಾಳ ಇದ್ದಿತ್ತು ಸಾಹೇಬ್ರ. ಇವರು ನಾವು ಕೂಡ ಅದು ಮಾಡಕ್ಕೆ ಮಾಡಿಸ್ಬಾರ್ದು. ಫಸ್ಟ್ 4 ರೋಡ್ಗಳು PWD ಮಾಡಿರಲ್ಲಪ್ಪ. ಏನು ಹೋಗ್ತಿಲ್ಲ ಕರೆಕ್ಟ್ ರೀ. 5 ಮೀಟರ್ ಪೈಪ್ ಇತ್ತಂತ ನೋಡಿ. ಹಿಂದೂ 5 ವರ್ಷದಿಂದ ತಕರಾರು ಸಾಹೇಬ್ರಿಗೆ ಅಳಿದು ಹೇಳಿ ನಾವು ಹೋಮ್ ಮಿನಿಸ್ಟರ್ ಇದ್ದಾಗ ಆ ಸರ್ಕಲ್ ಏನದ ಸಾಹೇಬ್ರ ಇದು ನ್ಯಾಷನಲ್ ಫ್ಲೋ ಇದೆ ಸಾಹೇಬ್ರ. ಮೊಬೈಲ್ ನಮ್ಮ ತೊಡದಾಗ ಬಂದು ಇದನ್ನು 6 ಫೂಟ್ ಒಳಗಿನ ಒಂದು ಯಾವುದೋ ಫಂಡಿಗೆ ಅವಾಗ ಇವ್ರಿಗೆ ನಾವೇನು ಹೇಳ್ತೀವಿ 5 ಮೀಟರ್ ಪೈಪ್ ಒಳಗೆ ಹಾಕೋರಿ. ಅವಾಗ ಏನು ಹೇಳಿದ್ರು ಸರ್ 5 ಮೀಟರ್ ಪೈಪ್ ಹಾಕೋದ್ರೆ ನ್ಯಾಷನಲ್ ಫ್ಲೋ ಕೊಡ್ರಿ. ಅವಾಗ ಇವ್ರು ಮಾಡಿರ್ತಾರೆ. ಅವಾಗ ಮಡಾಕಿ ತಗೊಂಡು ಒಬ್ಬರು ಬಡಿಯಿಂದ ದುಡ್ಡೆ ಮಾಡ್ಬೇಕಲ್ಲ ಅಂದೆ ನೀವು ಹೋದ್ ಸರ್ ನೀವು ಅವ್ನು ಡಿಪೆಂಡ್ ಮಾಡಿದ್ರೆ ತಪ್ಪಲ್ಲ. 1 ಸೆಕೆಂಡ್ ಸಾಹೇಬ್ರೆ ಇವರಿಗೆ ಕಮಿಷನರ್ಗೆ ಈ ಸುನಿಲ್ ಪಾಂಡ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಾಗಿಲ್ಲ ಸಾಹೇಬ್ರೆ ನೀರು ಹೋಗ್ಲಾರ ಈ ಕಡೆ ನೀರು ಇರಂಗಿಲ್ಲ. ನಿಮ್ಮ ಮನೆಯವ್ರಿಗೆ ಬರೋಕ್ಕಾಗೋದಿಲ್ಲ. ನಂದು ಒಂದು ಪೆಟ್ರೋಲ್ ಡೀಸೆಲ್ 2 ನೀರಾಗ್ಯದ ಸರ್ ಇಲ್ಲಿಂದ. ಇವತ್ತು ಬೆಳಿಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ನಶೀಬ್ನಾಗ 5 ಗಂಟೆಗೆ ಬಂದು ನೀರು ಖರ್ಚು ಮಾಡ್ಕೊಂಡು ನೀರು ಬಿಟ್ಟಿದ್ದೆ.
ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿಲ್ಲ ಸಾಹೇಬ್ರೆ. ಇವರು ರಾತ್ರಿ 9 ಗಂಟೆಗೆ ಏನಂದ್ರೆ ಸರ್ ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಅಂದ್ರೆ ಸರ್ ನಾ 10 ಗಂಟೆಗೆ ಬಂದಿನಿ ಸರ್. ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ್ ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಮನುಷ್ಯರು ಕಳ್ಸಂದ್ರೆ ಅವ್ರು ಪೊಲೀಸರು ಪಾಪ ಬೆಳಗ್ಗೆ ಕೂತು ಹೋದ್ರು ಸರ್. ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು. ಈಗ ಬೆಳಿಗ್ಗೆ ಲಕ್ಕನವ್ರ ಸಾಹೇಬ್ರೆ ಅನ್ನೋದು ಲಕ್ಕನವ್ರ ಸಾಹೇಬ್ರೆ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ ಇವ್ರು ಬರೋಣ ನಾನು ಬಸ್ ಇವ್ರು ಬೇಕು ಭಯಂಕರ ಎಲ್ಲಿ ಬೇಕಾದ ರೀ ಅಲ್ಲ ನೀರು ಹೋಗಬೇಕಲ್ಲ. ಈ ಥರ ಮಾಡಿದ್ರೆ ಸಸ್ಪೆನ್ಷನ್ ಇಲ್ಲ ಈ ಫಿಟ್ ಫಾರ್ ಸಸ್ಪೆನ್ಷನ್ ಸರ್. ವಾರ್ನಿಂಗ್ ಲಾಸ್ಟ್ ವಾರ್ನಿಂಗ್. ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ ಈಗ ಏನು ಅಲ್ಲ ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ ಈಗ. ಮತ್ತು ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಸ್ಪೆಂಡು. ಈಶ್ವರಿಗೆ ಕರೆಕ್ಟ್ ಮಾಡಿದ್ರೆ ಅದಕ್ಕೆ ಸಸ್ಪೆಂಡು. ಚಿಕ್ಕಕ್ಕೆ ಇದೇನು ನಮ್ದೆಲ್ಲ ಬಿಡಬೇಡಿ ಸುಮ್ಮನೆ ಶೋಪೀಸ್ ಮಾಡಿ ರೋಡ್ ಮಾಡ್ಯಾರ ಸರ್. ಇಲ್ಲಿಂದ ಹಿಡಿದು ವಿಶ್ವೇಶ್ವರ ಕಾಲನಿ ತಗ ಸರ್ ಒಟ್ಟ ಎಲ್ಲಿ ಡ್ರೈನೇ ಇಲ್ಲ ಸರ್. ಈ ರೋಡ್ನಿಂದ ಆ ಕಡೆ ನೀರೇ ಹೋಗುದು ಸರ್. ಈ ನಮ್ಮ ಪಂಪಿಂದ ಹಿಡ್ಕೊಂಡು ಅದೇ ಸೇಮ್ ಸೋಲಾಪುರ ಅದು ಟ್ರ್ಯಾಕ್ಟರ್ ಇದಕ್ಕೆ ಬರೀ ರೋಡ್ ಮಾಡಿದ್ರೆ ಆಯ್ತು. ಡ್ರೈನ್ ಇದಕ್ಕೆ ಅಟೆಂಡ್ ಮಾಡ್ತೀನಿ ಸರ್. ನೀವು ನಿಮ್ಮ ಬಿಜಾಪುರದಾಗ ಎಷ್ಟು ಸಮಸ್ಯೆ ಆಗ್ಯಾವಲ್ಲ ಆಮೇಲೆ ಸರ್ ಈಗ ಹೌದು ಸರ್. ಸ್ಟೇಷನ್ ರೋಡ್ PWD ಸರ್. ಸೋಲಾಪುರ ರೋಡ್ PWD ಸರ್. ಇದು ನಮ್ಮದು PWD ಸರ್. PWD ರೋಡ್ ಎಲ್ಲ ರೋಡ್ಸ್ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಲ್ಲೆಲ್ಲಿ ಟ್ರೈನ್ಸ್ ಇಲ್ಲ ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು ಟ್ರೈನ್ಸ್ ಅದಾವು ಎಲ್ಲರೂ ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ. ಅದರ್ವೈಸ್ ಯುವರ್ ಆಲ್ಸೋ ಬಿ ಸಸ್ಪೆಂಡೆಡ್. ಆಮೇಲೆ ಪಗಾರ ಸಿಕ್ಕಲ್ಲ ನಿಮ್ಗೆ 4 ದಿವಸ ರಿಟೈರ್ ಆಗ್ತೀರಿ. 6 ದಿನದಾಗ ಪೆನ್ಷನ್ ಸಿಗಂಗಿಲ್ಲ ಏನು ಮದ್ದದ ನಾನು ಕಾನ್ಸಿಕ್ವೆನ್ಸ್ ಚಿಂತೆ ಮಾಡಬಹುದು. ಇನ್ಸ್ಪೆಕ್ಟರ್ ಈಗ ಕಮಿಷನ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇವಾಗ ಏನಾಗಿದೆಲ್ಲ ನಾ ಐಡೆಂಟಿಫೈ ಮಾಡಿದ್ದೇನೆ ಮಾಡಿ ಇದಲ್ಲದೆ ಒಂದು ಕಾನ್ಫರೆನ್ಸು ಒಂದು ಯಾವುದೋ ಪ್ರೊಫೆಷನಲ್ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸ್ತಾರೆ. ಯಾಕಂದ್ರೆ ಅವ್ರು ಬರೋದು ಮತ್ತವ್ರಿಗೂ ಕೂಡ ಬುದ್ಧಿ ಗೊತ್ತಿರೋಂಗಿಲ್ಲ. ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ದಾರೆ ಇದಾಗಿಲ್ಲ. ಈ ಮುಂಬೈದಾಗದಾಗ ಬೆಂಗಳೂರಿನಾಗ ಬೇರೆ ಕಡೆ ಆದಾಗ ಅದಾರಲ್ಲ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ನಮ್ಮ ತಿಂಗಳು ಕೂಡಿಸಿ ಅವ್ರನ್ನ ಪ್ಲಾನ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ